ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೇನು ನಿಮ್ಮ ಮುಂದೆ ಏನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾನು ತಮ್ಮನೇಲಿ ಮತ್ತು ನನ್ನ ಟೈಟಲ್ ನೋಡಿಬಿಟ್ಟು ನಾವು ಇವತ್ತು ಜಾತ್ರೆಗೆ ಹೋಗಿದ್ವಿ. ತುಂಬ ಲೇಟ್ ಆಯಿತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು. ನೋಡ್ತಾ ಇರ್ಬೋದು ಎತ್ತಿನ ಗಾಡಿಗಳೆಲ್ಲ ಎಷ್ಟು ಜೋರಾಗಿ ಹೋಗ್ತಿದ್ದಾವೆ ಅಂತ. ಸೌಂಡ್ ಕೂಡ ಕೇಳಿಸ್ತಿರ್ಬೋದು. ನಿಮಗೆ ಎಲ್ಲ ಕಿರ್ಚಾಕೊಂಡು ಹೋಗ್ತಿದ್ದಾರೆ ನಮ್ಮ ಇವಾಗ ಅಮ್ಮನವ್ರನ್ನ ರೆಡಿ ಮಾಡ್ತಿರೋ ವಿಡಿಯೋಸ್ ನೋಡ್ತಿದ್ದೀವಿ. ಅಂತರಗಟ್ಟೆ ಅಮ್ಮನವ್ರನ್ನ, ದುರ್ಗಾದೇವಿನ ಫುಲ್ಲು ಹೂವುಗಳಿಂದ ಎಲ್ಲ ಡೆಕೋರೇಟ್ ಮಾಡಿ ಇಲ್ಲ ಅಲಂಕಾರದಿಂದ ಬೇಗೂರಿಂದ ತಗೊಬಂದು ಅಲಂಕಾರ ಮಾಡ್ತಿದ್ದಾರೆ. ಎಲ್ಲ ಉತ್ಸವಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತಾಯಿ ಅಮ್ಮನವರಿಗೆ ಮದುವೆ ಕೂಡ ಮಾಡ್ತಾರೆ. ಮದುವೆ ಎಲ್ಲ ಮುಗಿಸ್ಬಿಟ್ಟು ಬಿಡದಿ ಮನೆಯಿಂದ ಜಾತ್ರೆ ಉತ್ಸವಕ್ಕೆ ರೆಡಿ ಮಾಡಿ ಟ್ಯಾಕ್ಟರ್ ಮೇಲೆ ಉತ್ಸವ ಮಾಡ್ತಾರೆ. ಈ ಥರ ಮಾಡಿಬಿಟ್ಟು ಜಾತ್ರೆ ರಥಕ್ಕೆ ಕೂರಿಸ್ತಾರೆ. ತುಂಬ ಸುಮಾರು ವರ್ಷ ಕೂಡ ಹಾಗೆ ಟ್ಯಾಕ್ಟರ್ ತಗೊಂಡೋಗಿದ್ವಿ. ಜಾತ್ರೆ ಮೆರವಣಿಗೆ ಎಲ್ಲ ಮುಗಿಸ್ಬಿಟ್ಟು ಈ ಥರ ಜಾತ್ರೆ ರಥ ಇಳಿಯೋಕ್ಕೋಸ್ಕರ ರಥಕ್ಕೆ ಅಮ್ಮನವ್ರನ್ನ ಕರ್ಕೊಬಂದು ಕೂರಿಸ್ಕೋತಾರೆ. ಆಮೇಲೆ ರಥೋತ್ಸವ ಮಾಡ್ತಾರೆ. ಬೆಳಗಿನ ಜಾವ 5:30-6 ಗಂಟೆಯಿಂದ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಈ ಥರ ರಥ ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ನನಗೆ ಬೆಳಗ್ಗೆ ಅಷ್ಟು ರಥೋತ್ಸವ ಮುಗಿಸ್ಕೊಂಡು ಹೋದ್ವಿ. ನೋಡಿಕೊಂಡು ಉತ್ಸವನೆಲ್ಲ ನೋಡಿಕೊಂಡು ಬೆಳಗ್ಗೆ ರಥ ಇಳಿಲಿಕ್ಕೆ ಬರಲಿಕ್ಕೆ ತುಂಬ ಚಳಿ ಇತ್ತು. ಮಾತ್ರ ತುಂಬ ಅಂದರೆ ತುಂಬಾ ಚಳಿ ಇತ್ತು. ನೋಡ್ತಾ ಇರ್ಬೋದು ನೀವು ಯಾವ ಥರ ಎಲ್ಲ ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಮಾತ್ರ ಜಾತ್ರೆ ಮಾತ್ರ ಇದು ಅಂತರಗಟ್ಟೆ ಜಾತ್ರೆ ತುಂಬ 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 ಅದ್ದೂರಿಯಾಗಿ ನಡೆಯುತ್ತೆ. ಈ ಜಾತ್ರೆನ ನಾವು ನಮ್ಮೂರಲ್ಲಿ ಎಲ್ರೂ ಎತ್ತಿನ ಗಾಡಿ, ಟ್ಯಾಕ್ಟರು, ವ್ಯಾನ್ಗಳು, ಆಟೋಗಳು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ನಾವು ಸುತ್ತಮುತ್ತ ಹಳ್ಳಿ ಇರೋರೆಲ್ಲನೂ ಆ ದೇವರಿಗೆ ಅಮ್ಮನವರಿಗೆ ನಡ್ಕೊಂಡಿರೋರೆಲ್ರೂ ತುಂಬ ಗಾಡಿ ಎಲ್ಲ ಓಡ್ಕೊಂಡು ಹೋಗ್ತಾರೆ. ಮತ್ತು ಈ ದೇವರು ಕೂಡ ಪವರ್ಫುಲ್ ದೇವರು. ನಾವೇನೇ ಒಂದು ಬೇಡ್ಕೊಂಡ್ರೂ ಅದು ನಮಗೆ ಈಡೇರಿಸುತ್ತೆ. ಹಾಗಾಗಿ ಎಲ್ಲರೂ ಜಾತ್ರೆ ಯಾರೂ ಕೂಡ ಮಿಸ್ ಮಾಡೋದೇ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿ ಹೋಗ್ಬಿಟ್ಟು ಫೈನಲಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಮ್ಮನವ್ರನ್ನ.
ನೆಕ್ಸ್ಟ್ ಅವರು ಪೊಲೀಸ್ನವರೆಲ್ಲ ಬೈದ್ಬಿಟ್ರು, ವಿಡಿಯೋ ಮಾಡೋದಿದ್ರೆ ಫೋನ್ ಕಿತ್ಕೊತೀನಿ. ಫೋನ್ ತಗೋಬೇಕಾಗುತ್ತೆ, ಅಷ್ಟಕ್ಕೆ ನಾನು ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟೆ. ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಾವು ಸಂಜೆ ಎಕ್ಸಿಬಿಷನ್ಗೆ ಹೋದ್ವಿ. ನಾನು ನನ್ನ ನಾದಿನಿ ಮಗಳು ನನ್ನ ಸೊಸೆನೂ ಇಬ್ಬರೂ ಎಕ್ಸಿಬಿಷನ್ಗೆ ಹೋಗ್ಬಿಟ್ಟು ಆಟ ಆಡಿದ್ವಿ. ಇಬ್ಬರು ಎಲ್ಲರೂ ಬಿಟ್ಬಿಟ್ಟು ಹೋದ್ವಿ ನನ್ನ ಮಕ್ಕಳನ್ನೆಲ್ಲವ. ನನ್ನ ಮಕ್ಕಳು ಆಲ್ರೆಡಿ ನೈಟು ಫ್ರೈಡೇ ನೈಟೇ ಆಟ ಆಡಿದರು. ಎಲ್ಲ ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲರೂ ಕರ್ಕೊಂಡೋಗಿ ಚೆನ್ನಾಗಿ ಆಟ ಆಡಿಸಿದ್ರು. ನನ್ನ ಸೊಸೆ ನನ್ನನ್ನು ಕೂರಿಸೇ ಇಲ್ಲ ಅಂತ ಇದು ಮಾಡಿದ್ಲು, ಹಂಗಾಗಿ ಅವಳೊಬ್ಳನ್ನ ಕರ್ಕೊಂಡು ಹೋಗಿದ್ದೆ ನಾನು. ಅವಳಿಗೆ ಇದರಲ್ಲಿ ಕೂರಿಸ್ಕೊಂಡು ಅವಳನ್ನ ಸಮಾಧಾನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟು ಅದೆಲ್ಲ ತುಂಬ ಚೆನ್ನಾಗಿತ್ತು. ಮಾತ್ರ ಜಾತ್ರೆ ಮಾತ್ರ ತುಂಬ ಇಷ್ಟ ಆಯಿತು. ಯಾವಾಗಲೂ ನಾವು ವರ್ಷನೂ ತುಂಬಾ ಎಂಜಾಯ್ ಮಾಡ್ತೀವಿ ಈ ಜಾತ್ರೆ ಮಾತ್ರ. ತುಂಬ ಅಂದರೆ ಈ ಸಲ ಚಿಕ್ಕ ನಾದಿನಿ ಬಂದಿರಲಿಲ್ಲ, ದೊಡ್ಡ ನಾದಿನಿ ಒಬ್ಬರು ಮಾತ್ರ ಬಂದಿದ್ದರು ನಮ್ಮ ಜೊತೆಯಲ್ಲಿ. ಅವರಿಗೆ ಮಕ್ಳಿಗೆ ಶಾಲೆ ಇರೋ ಕಾರಣ ಬರೋಕ್ಕಾಗಿರಲಿಲ್ಲ, ರಜೆ ಇರಲಿಲ್ಲ, ಹಾಗಾಗಿ ಬಂದಿರಲಿಲ್ಲ ಅವ್ಳು ಚಿಕ್ಕ ನಾದಿನಿ. ದೊಡ್ಡ ನಾದಿನಿ ಮಗಳು ಒಬ್ಬಳನ್ನ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಫೋಟೋ ಹಾಕ್ತೀನಿ ನೋಡಿ. ನೆಕ್ಸ್ಟು ಈ ಮುಂದೆ ಇದು ವಿಡಿಯೋ ಮುಗೀತಿದ್ದಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೋಟೋಸ್ ತೋರಿಸ್ತಿದ್ದೀನಿ, ಫಸ್ಟ್ ಟೈಮ್ ರಿವ್ಯೂ ಮಾಡ್ತಿದ್ದೀನಿ. ಇದು ನನ್ನ ನಾದಿನಿ ಮಗಳು ಫಸ್ಟ್ ಇರೋದು. ಇದು ನಮ್ಮ ಎದುರು ಮನೆ ಹುಡುಗಿ, ಒಂದು ನನ್ನ ಕ್ಲೋಸ್ ಅಂದರೆ ಕ್ಲೋಸ್, ತುಂಬಾ ಕ್ಲೋಸ್ ಅವಳು. ಇದು ನಮ್ಮ ಫ್ಯಾಮಿಲಿ ನಾವು ಇದಕ್ಕೆ ಹೋದ್ವಲ್ಲ ದರ್ಶನಕ್ಕೆ, ಆಗ ಫುಲ್ಲು ಫೋಟೋ ತೆಗೆದ್ವಿ. ಅದು ಚೆನ್ನಾಗಿ ಬಂದಿಲ್ಲ, ಫೋಟೋಸ್ ಎಲ್ಲ ಬ್ಲರ್ ಆಗಿದೆ, ನನ್ನ ಕ್ಯಾಮ್ರಾ ಸರಿ ಇಲ್ಲದೇ. ಈಗ ತೊಗೊಂಡ್ವಿ. ಇದು ನನ್ನ ಗಂಡ, ಇದು ನನ್ನ ನಾದಿನಿ ಮಗಳು, ನಾನು ನಮ್ಮ ಎದುರು ಮನೆ ಹುಡುಗಿ. ಇವಳು ನನ್ನ ನಾದಿನಿ ಮಗಳು, ನಾನು ಇಬ್ಬರು ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ ಅದು ಫೋಟೋ ಇದು ಅಲ್ಲಿ ತೆಗ್ದಿದ್ದು. ಇದು ನೆಕ್ಸ್ಟು ನನ್ನ ತಂಗಿ, ನಮ್ಮ ಅಣ್ಣನ ಮಗಳು, ನನ್ನ ಮಗಳು, ಇದು ನನ್ನ ಮಗಳು. ಇದು ಪಕ್ಕ ನಾನಿರೋದು. ಇದು ಅಷ್ಟೇ, ಅದೇ ನಾನು, ನನ್ನ ಸೊಸೆ, ನನ್ನ ತಂಗಿ, ನನ್ನ ಮಗಳು. ಇದು ನನ್ನ ಸೊಸೆ, ನನ್ನ ತಂಗಿ, ನನ್ನ ಮಗಳು ಇರೋದು. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನನಗೆ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಮತ್ತು ಇದೊಂದು ಗಾಡಿ ಕ್ಲಿಪ್ ಹಾಕಿದೆ ಅಷ್ಟೇ. ಇದು ತುಂಬ ಇಷ್ಟ ನನ್ನ ಗಾಡಿ ಅಂತ, ಅದಕ್ಕೋಸ್ಕರ ಇದನ್ನು ಕ್ಲಿಪ್ ಹಾಕಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.